ನಮಸ್ತೆ ಫ್ರೆಂಡ್ಸ್, ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಹತ್ರ ಒಳ್ಳೊಳ್ಳೆ ಬಟ್ಟೆಗಳು ಉಳಿದಿರ್ತದೆ. ಆ ಬಟ್ಟೆಯಿಂದ ಹ್ಯಾಂಡ್ ಬ್ಯಾಗ್ನ ಹೊಲಿದು ಅದನ್ನು ಸೇಲ್ ಮಾಡಬೇಕು, ಆ ಥರ ಬಟ್ಟೆಗಳನ್ನ ಉಪಯೋಗಿಸಿ ನಾವು ಹ್ಯಾಂಡ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ನಾನು ನಮ್ಮ ಹತ್ರ ಯಾವ ರೀತಿಯ ಬಟ್ಟೆ ಉಳಿದಿರುತ್ತೆ ಅದೇ ಬಟ್ಟೆನ ಅದೇ ಅಳತೆಗೆ ಕಟ್ ಮಾಡಿ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. ಈ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಹ್ಯಾಂಡ್ ಹಾಲ್ಗೆ ಹಾಕಲಿಕ್ಕೆ ನಮ್ಮ ಹತ್ರ ಬಟ್ಟೆ ಮಿಕ್ಕಿಲ್ಲ, ಜಸ್ಟ್ ಇದೊಂದೇ ಪೀಸ್ ಇರೋದು. ಇದನ್ನು ಕ್ರಾಸ್ ಮಾತ್ರ ಕಟ್ ಮಾಡಿ ಇಟ್ಕೊಂಡು ತೋರಿಸ್ಕೊಡ್ತೇನೆ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ. ಇಲ್ಲಿ ಸ್ವಲ್ಪ ಕ್ರಾಸ್ ಇದೆ, ಅದನ್ನು ಮಾತ್ರ ಕಟ್ ಮಾಡ್ತಾ ಇದ್ದೇನೆ. ಈಗ ಇದರ ಅಳತೆ ತೋರಿಸ್ತೇನೆ. 12 ಇಂಚು ಅಗಲ ಇದೆ, 29 ಇಂಚು ಉದ್ದ ಇದೆ. ಮೇನ್ ಬಟ್ಟೆ ಅಳತೆಗೆ ಒಂದು ಲೈನಿಂಗು ಮತ್ತು ಫೋಮ್ ತೊಗೊಂಡಿದ್ದೇನೆ. ಫಸ್ಟ್ 3 ಕಡೆ ಹೊಲಿಗೆ ಹಾಕ್ಕೊಳ್ಬೇಕು. ನಂತರ 3 ಅಥವಾ 4 ಇಂಚ್ ಗ್ಯಾಪಿಗೆ ಅಡ್ಡ ಮತ್ತು ಉದ್ದ 2 ಕಡೆಯಿಂದನೂ ಹೊಲಿಗೆ ಹಾಕಿದ್ರೆ ಈ ರೀತಿಯಾಗಿ ಬಾಕ್ಸ್ ಟೈಪ್ ಹೊಲಿಗೆ ಬರುತ್ತೆ. ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಕೆಳಭಾಗದಿಂದ ಅಡ್ಡ 2.5 ಇಂಚಿಗೆ ಉದ್ದ 2 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು. 2 ಸೈಡುವೆ ಅಡ್ಡ 2.5 ಇಂಚಿಗೆ ಉದ್ದ 2 ಇಂಚಿಗೆ 2 ಸೈಡು ಕೆಳಭಾಗದಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಯಾವುದಾದ್ರೂ ಒಂದು ಸೈಡು ಈ ರೀತಿಯಾಗಿ 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಬೇಕು. ಏನು ಲೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕು. 12 ಇಂಚದು 2 ಜಿಪ್ ಬೇಕಾಗುತ್ತೆ. 2.5 ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಗೆ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ನಂತರ ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಟಾಪ್ ಸ್ಟಿಚ್ ಹೊಲ್ದಿ ಆದಮೇಲೆ ಸೀದಾ ಇಟ್ಕೊಂಡು ಕಟ್ ಮಾಡಿ ಎತ್ತಿಟ್ಟಿರ್ತೀವಲ್ಲ ಆ ಪೀಸ್ನ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಮತ್ತು ಪುನಃ ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ರನ್ನರ್ಸ್ ಹಾಕ್ಕೊಳ್ಬೇಕು. ಜಿಪ್ ಹಾಕಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ಅಷ್ಟು ಅಳತೆ ಮಾತ್ರ ಒಂದು ಲೈನಿಂಗ್ ತೊಗೊಂಡು ಫಸ್ಟ್ ಲೈನಿಂಗ್ ಇಟ್ಟು ಆಮೇಲೆ ಮೇನ್ ಬಟ್ಟೆ ಇಟ್ಟು 4 ಕಡೆ ಹೊಲಿಗೆ ಹಾಕ್ಕೊಳ್ಬೇಕು. ನಂತರ ಎಕ್ಸ್ಟ್ರಾ ಲೈನಿಂಗ್ ಇದ್ದರೆ ಕಟ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಮೇನ್ ಬಟ್ಟೆ ಇಲ್ಲದೆ ಇರೋದ್ರಿಂದ ರೆಡಿ ಹ್ಯಾಂಡಲ್ನ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಮೇನ್ ಬಟ್ಟೆ ಇದ್ದರೆ ಅದನ್ನೇ ಉಪಯೋಗಿಸ್ಬೋದು. 25 ಇಂಚಿದು 2 ಬೇಕಾಗುತ್ತೆ. ಸೈಡಿಂದ 3 ಇಂಚಿಗೆ 3 ಇಂಚಿಗೆ 2 ಸೈಡುವೆ ಮಾರ್ಕ್ ಹಾಕ್ಕೊಳ್ಬೇಕು ಹ್ಯಾಂಡ್ಲ್ ಇಡಲಿಕ್ಕೆ. ಇನ್ನೊಂದು ಸೈಡು ಅಷ್ಟೇ 3 ಇಂಚಿಗೆ ಸೈಡಿಂದ ಮಾರ್ಕ್ ಹಾಕ್ಕೊಳ್ಬೇಕು. 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಹ್ಯಾಂಡ್ಲನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಜಿಪ್ಪನ್ನು ಓಪನ್ ಮಾಡಿಕೊಂಡು ಮೇನ್ ಬಟ್ಟೆ ಮೇಲೆ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನೂ ಒಂದು ಸೈಡು ಅಷ್ಟೇ ಜಿಪ್ಪನ್ನು ಮೇನ್ ಬಟ್ಟೆ ಮೇಲೆ ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು. ಹ್ಯಾಂಡಲ್ನ ಮೇಲ್ಗಡೆ ಮಾಡಿ ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. 2 ಸೈಡುವೆ ಅದೇ ರೀತಿಯಾಗಿ ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಟಾಪ್ ಸ್ಟಿಚ್ 2 ಕಡೆನೂ ಹೊಲ್ದಿ ಆಗಿದೆ. ಫಸ್ಟು ಒಂದು ಸರಿ ರನ್ನರ್ಸ್ ಹಾಕಿ ತೆಗೆದುಬಿಡಬೇಕು. ನಂತರ ಇನ್ನೊಂದು ಸಲ ಸ್ವಲ್ಪ ಜಿಪ್ಪು ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸ್ಕೊಳ್ಬೇಕು. ರನ್ನರ್ಸ್ ಹಾಕಿ ಆದಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. 2 ಸೈಡುವೆ ಸ್ಟಿಚ್ ಮಾಡ್ಕೋಬೇಕು. ವೇಸ್ಟ್ ಲೈನಿಂಗ್ ಇದ್ದರೆ ಇಟ್ಕೊಂಡು ಹೊಲಿಗೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಹೊಲಿಗೆ ಹಾಕ್ಕೊಳ್ಬೋದು. ನಾನಲ್ಲಿ ರಫ್ ಫಿನಿಶಿಂಗ್ ಕೊಡಲಿಕ್ಕೋಸ್ಕರ ವೇಸ್ಟ್ ಪೈಪಿಂಗ್ ಕೊಟ್ಟಿದ್ದೇನೆ. ಈ ರೀತಿಯಾಗಿ ರಫ್ ಆಗಿ ಒಂದು ಪೈಪಿಂಗ್ ಕೊಟ್ಟು 2 ಕಡೆನೂ ಸ್ಟಿಚ್ ಮಾಡಿದ್ದೇನೆ. 2 ಕಡೆನೂ ಸ್ಟಿಚ್ ಆದಮೇಲೆ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ಮಾರ್ಕಿಗೆ ಕರೆಕ್ಟಾಗಿ ಹೊಲಿಗೆ ಕೂರಬೇಕು. ಅದನ್ನು ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಇನ್ನೂ ಒಂದು ಸೈಡು ಅಷ್ಟೇ ಮಾರ್ಕಿಗೆ ಸೈಡ್ ಹೊಲಿಗೆ ಕೂತ್ಕೊಳ್ಬೇಕು. ಆ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಆವಾಗ ನಿಮಗೆ ಫಿನಿಶಿಂಗು ಕ್ರಾಸ್ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಇಲ್ಲೂ ಕೂಡ ಒಂದು ಲೈನಿಂಗ್ ಇಟ್ಬಿಟ್ಟು ರಫ್ ಫಿನಿಶಿಂಗ್ ಕೊಟ್ಟಿದ್ದೇನೆ. ಈಗ ಹ್ಯಾಂಡ್ ಬ್ಯಾಗ್ ಹೇಗೆ ಬಂದಿದೆ ನೋಡೋಣ. ನಾವು ಇದೇ ಅಳತೆಗೆ ಹೊಲಿಬೇಕು ಅಂತಿಲ್ಲ. ನಿಮ್ಮ ಹತ್ರ ಅಳತೆ ವ್ಯತ್ಯಾಸ ಇದ್ರೂ ಬಟ್ಟೆ ಕಟ್ ಮಾಡಿದ್ರೆ ವೇಸ್ಟ್ ಆಯ್ತದೆ ಅಂತ ಹೇಳಿದ್ರೆ ಯಾವುದೇ ಅಳತೆ ಬಟ್ಟೆ ಇದ್ರೂ ಈ ರೀತಿಯಾಗಿ ನಾವು ಫಿನಿಶ್ ಮಾಡ್ಕೊಳ್ಬೋದು ಹ್ಯಾಂಡ್ ಬ್ಯಾಗ್ನ ಹೊಲಿದು. ಈ ರೀತಿಯಾಗಿ ಹೊಸ ಬಟ್ಟೆಗಳು, ಚೆನ್ನಾಗಿರೋ ಬಟ್ಟೆಗಳು, ನೋಡಲಿಕ್ಕೆ ತುಂಬ ಲುಕ್ಕಿರೋ ಬಟ್ಟೆಗಳನ್ನ ವೇಸ್ಟ್ ಮಾಡ್ದೇ ಹ್ಯಾಂಡ್ ಬ್ಯಾಗು ಅಥವಾ ಪರ್ಸು ಹೊಲಿಯೋದ್ರಿಂದ ಇವನ್ನು ಸೇಲ್ಗೂ ಕೂಡ ನಾವು ಇಡ್ಬೋದು. ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್